ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಬ್ಲೌಸ್ ವಿಡಿಯೋ ಹಾಕ್ತೀನಿ, ಇದನ್ನು ನೋಡ್ಕೊಳ್ಳಿ. ಈ ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೆ. ಇವಾಗ ಕೊಟ್ಟು ಬಂದೆ, ಅಂದರೆ 1 ಗಂಟೆಗೆಲ್ಲ ಬರ್ತಾರೆ ಕಸ್ಟಮರ್ ಅಂತ ಹೇಳಿದ್ರಲ್ವ, ಅಷ್ಟೊತ್ತಿಗೆ ಕೊಟ್ಟು ಬರೋಣ ಅಂತ ಕೊಟ್ಟು ಬಂದೆ. ಲೈನಿಂಗ್ ತರಕ್ಕೆ ಹೊರಗಡೆ ಹೋಗಿದ್ದೆ. ಈಗ ನಿಮಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ವೀಣಾ ಅವರು ಹೇಳಿದ್ದು ನನಗೆ ಟ್ರೈ ಮಾಡೋಣ ಅಂತ. ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆದರೆ. ನೆನೆಸಿ ಹೋಗಿದ್ದೆ ನಾನು, ಅರ್ಧ ಗಂಟೆ ಆಯಿತು ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ. ಕ್ಯಾನ್ವಾಸು ಲೈನಿಂಗು ಎಲ್ಲ ಬೇಕಿತ್ತು, ತೊಗೊಂಡು ಬಂದೆ. ಬದನೆಕಾಯಿ ಚಟ್ನಿ, ಹೆಸರು ಬಂದು ಬದನೆಕಾಯಿ ಚಟ್ನಿ. ನಾನು ಬೇರೆ ಥರ ಮಾಡ್ತೀನಿ, ಅವರು ಬೇರೆ ಥರ ಹೇಳಿದ್ರಲ್ವ. ನೋಡೋಣ. ವಿತೌಟ್ ಆಯಿಲ್, ಅದು ಅಂದರೆ ಆಯಿಲ್ ಸ್ವಲ್ಪ ಕಡಿಮೆ ತಗೊಳುತ್ತೆ. ನಾನು ಮಾಡೋದು ಬಂದು ಆಯಿಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ನಾನು ಎಣ್ಣೆಯಲ್ಲೇ ಹುರ್ಕೊತೀನಿ ಬದನೆಕಾಯಿ ಮೆಣಸಿನ್ಕಾಯಿ ಎಲ್ಲನೂ. ಅವರು ಬೇಯಿಸ್ಕೋಬೇಕಂತ, ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ರುಬ್ಬೋದು. ಬನ್ನಿ, ಅವ್ರು ಹೇಗೆ ಹೇಳಿದಾರೋ ಅದೇ ಥರ ನಾನು ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಇಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೀರು ಕಾಯ್ತಾ ಇದೆ. ಅಷ್ಟೊತ್ತಿಗೆ ಬದನೆಕಾಯಿ ಮತ್ತು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ ಬಂದು ಈ ಥರ ತೊಗೊಂಡಿದ್ದೀನಿ. ನೀವು ಗ್ರೀನ್ ಕಲರ್ ಇದ್ದರೆ ಗ್ರೀನ್ ಕಲರ್ ಕೂಡ ತೊಗೋಬೋದು. ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ 4 ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ, ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ಅಲ್ವಾ, ಅದಕ್ಕೋಸ್ಕರ 4 ತೊಗೊಂಡಿದ್ದೀನಿ. ಟೊಮೊಟೊ ಕಾಯಿ ನೋಡಿ, ಕಾಯಿ ಆಗಿರೋದು ತರಬೇಕು, ಕಾಯಿ ಆಗಿರೋದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾವಂದರೆ ಇದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಚಟ್ನಿ ಮಾಡ್ತಿದ್ವಿ. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ, ಈಗ ಹಾಕ್ತಾಯಿದ್ದೀನಿ. ಟೊಮೊಟೊ ಮತ್ತು ಬದನೆಕಾಯಿ ಬೇಯೋದಕ್ಕೆ ಇಟ್ಟಿದ್ನಲ್ವ, ಬೆಂದಿದೆ ಆಲ್ಮೋಸ್ಟ್. ಇನ್ನೇನು 1 ನಿಮಿಷ ಬಿಡೋಣ ಅಂತ ಬಿಟ್ಟಿದ್ದೀನಿ, ಸಾಫ್ಟ್ ಆಗಲಿ ಸ್ವಲ್ಪ ಅಂತ. ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ನೋಡಿ ಇಷ್ಟು ದೊಡ್ಡದಿದೆ, ತೋರಿಸ್ತೀನಿ ನಿಮಗೆ. ಬೆಳ್ಳುಳ್ಳಿ, ಇದು ಈರುಳ್ಳಿ ಥರ ಇದೆ. ಇದು ರುಬ್ಕೋಬೇಕಾದ್ರೆ ಹಸಿದು ಹಾಕ್ಕೋಬೇಕಂತೆ. ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮಾತ್ರ ಹಸಿದು ಹಾಕ್ಕೊಳ್ಳೋದು. ಇದು ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಈರುಳ್ಳಿ ಇಷ್ಟು ಹಾಕ್ಕೋಬೇಕಂತೆ. ನೋಡೋಣ, ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ನೋಡೋಣ. ಇದು ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದರು. ರೊಟ್ಟಿ ಕೂಡ ಇದೆ, ನೋಡೋಣ, ಎರಡಕ್ಕೂ ಟ್ರೈ ಮಾಡ್ತೀನಿ. ರಾತ್ರಿ ಮಾಡಿದ್ದೆ ನಾನು ರೊಟ್ಟಿ, ಒಂದು 3 ರೊಟ್ಟಿ ಇದೆ. ರೊಟ್ಟಿನೂ ಇದೆ, ಅನ್ನನೂ ಮಾಡ್ತಾಯಿದ್ದೀನಿ. ನೋಡೋಣ ಯಾವುದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈ ಥರ ನೋಡಿ, ಕಲರ್ ಚೇಂಜ್ ಆಗಿದೆ, ಬೆಂದುಬಿಟ್ಟು. ಬದನೆಕಾಯಿ ಟೊಮೆಟೊ ಎರಡೂ ಕೂಡ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ತಣ್ಣಗಾಗಲಿ, ತುಂಬ ಬಿಸಿದಾದರೆ ಮತ್ತೆ ಮೈಯೆಲ್ಲ ಹಾರಿಬಿಡುತ್ತೆ ಅದು, ಅದಕ್ಕೋಸ್ಕರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಮನೆಯಲ್ಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ 9964094649 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮನೆಯಲ್ಲಿ ಕುಳಿತು ಟೈಲರಿಂಗನ್ನು ಕಲಿಬೋದು. ತಣ್ಣಗಾಗಿದೆ. ಈಗ ನಾನು ಮಿಕ್ಸಿ ಜಾರ್ಗೆ ಟೊಮೊಟೊ ಕಾಯಿ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಹಾಕೊಳ್ತೀನಿ. ನೀರು ಹಾಕೊಳ್ಳೋಣ, ನೋಡೋಣ, ನೀರು ಆಮೇಲೆ ಅವಶ್ಯಕತೆ ಇದ್ದರೆ ಹಾಕೊಳ್ತೀನಿ. ನೀರು ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ, ಬೇಕು ಅಂದರೆ ಆಮೇಲೆ ಯೂಸ್ ಮಾಡ್ಕೊಳ್ತೀನಿ. ಮೊದಲಿಗೆ ಒಗ್ಗರಣೆ ಮಾಡಿಬಿಡ್ತೀನಿ, ಆಮೇಲೆ ಇದು ರುಬ್ಬಿದ ತಕ್ಷಣವೇ ನಾವು ಅದಕ್ಕೆ ಹಾಕೋದಕ್ಕೆ ಬರುತ್ತೆ. ಉಪ್ಪು ಕೂಡ ಹಾಕೊಳ್ತೀನಿ, ನಾನು ನೋಡ್ಕೊಂಡು ಹಾಕೊಳ್ತೀನಿ, ಆಮೇಲೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಆಯಿತು. ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡ್ಬಿಡ್ತೀನಿ ಚಟ್ನಿನ.
ರುಬ್ಕೊಂಡಿದ್ದಾಯಿತು. ಈ ಥರ ಆಗಿದೆ ಚಟ್ನಿ. ಆಲ್ರೆಡಿ ಬೆಂದಿರುವುದು, ಹಾಗಾಗಿ ನಾನು ಇದನ್ನೇ ಬೇಯಿಸೋಕೆ ಹೋಗಿಲ್ಲ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕಿದ್ದೀನಿ. ಅವ್ರು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹೇಳಿದರು ಹಾಕೋದಕ್ಕೆ, ನಾನು ಹಾಕಿಲ್ಲ, ಮರ್ತೋಗಿದ್ದೀನಿ. ಹಸಿ ಕೊಬ್ಬರಿ ಹಾಕೋದಕ್ಕೆ ಹೇಳಿದರು. ಮನೇಲಿ ಕೂಡ ಇತ್ತು, ನಾನು ಮರ್ತೋಗಿದ್ದೀನಿ ಅಷ್ಟೇ. ನೀವು ಟೇಸ್ಟು ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕಂದರೆ ಹಾಕ್ಕೊಳ್ಳಿ. ಈ ಥರ ಇದೆ ನೋಡೋದಕ್ಕೆ. ಟೇಸ್ಟು ನೋಡ್ತೀನಿ ನೋಡಿ. ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಹೊಸ ರೆಸಿಪಿ, ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಬೇರೆ ಥರ ಮಾಡಿದ್ದೆ. ಚೆನ್ನಾಗಿದೆ ಇದು ಒಂಥರ. ನೀವು ಕೂಡ ಟ್ರೈ ಮಾಡಿ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಕಾಯಿ ಚಟ್ನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಆಮೇಲೆ ಇದು ಹೊಸ ರೆಸಿಪಿ ಕೂಡ. ವೀಣಾ ಅವರು ಹೇಳಿದರು, ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನಾವು ಬೇರೆ ಥರ ಮಾಡ್ತಾಯಿದ್ದೆ, ಅಂದರೆ ಬದನೆಕಾಯಿ ಮತ್ತು ಟೊಮೊಟೊ ಕಾಯಿ, ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ರುಬ್ಕೊಳ್ತಾ ಇದ್ದೆ. ಬೇಯಿಸಿ ರುಬ್ಕೊಳ್ತಿರ್ಲಿಲ್ಲ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಅಂದರೆ ಹುರಿದಿರುವಂಥದ್ದು ಒಂದು ವಾರದವರೆಗೂ ಇಟ್ಕೋಬೋದು. ಇದನ್ನು ಇಟ್ಕೊಳ್ಳೋಕ್ಕಾಗಲ್ಲ. ನಾವಂದರೆ ಈರುಳ್ಳಿ ಯೂಸ್ ಮಾಡ್ತಿರ್ಲಿಲ್ಲ, ಒಗ್ಗರಣೆಗೆ ಈರುಳ್ಳಿ ಯೂಸ್ ಮಾಡಿದ್ದೀನಿ ಇಲ್ಲಿ. ವೀಣಾ ಅವರು ಹೇಳಿದಾಗೆ ಚೆನ್ನಾಗಿರುತ್ತೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಚಪಾತಿ, ಅನ್ನ, ಇಡ್ಲಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೊಸ ರೆಸಿಪಿ. ಹಾಗೆಯೇ ಇನ್ನೊಂದು ಟಿಪ್ಸ್ ಹೇಳೋಣ ಅಂತ. ಈಗ ಮಕ್ಕಳು ಐಸ್ ಕ್ರೀಮ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ? ದೊಡ್ಡವ್ರಿಗೂ ಇಷ್ಟ, ಸಣ್ಣವ್ರಿಗೂ ಇಷ್ಟ. ಐಸ್ ಕ್ರೀಮ್ ಅಂತ ಕೇಳಿದಾಗ ಏನು ಮಾಡಬೇಕು ಗೊತ್ತಾ ನೀವು? ಮೊಸರು ಮತ್ತು ಸಕ್ಕರೆ ಅಥವಾ ಮೊಸರು ಮತ್ತು ಬೆಲ್ಲದ ಪುಡಿ ಹಾಕಿ ಕೊಡಬೇಕು. ಆವಾಗ ಖುಷಿ ಪಡ್ತಾರೆ ಮಕ್ಕಳು. ಆದಷ್ಟು ಮೊಸರನ್ನು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಬೇಕಾದ್ರೆ ಟೇಸ್ಟ್ ನೋಡಿ, ನೀವು ಗೊತ್ತಾಗುತ್ತೆ ನಿಮಗೆ. ಅರ್ಧ ಲೀಟ್ರು ಸಪ್ರೇಟಾಗಿ ಮೊಸರಿಗೆ ಅಂತಲೇ ಹಾಲು ತಂದುಬಿಡಿ. ಚೆನ್ನಾಗಿ ಕಾಯಿಸ್ಬಿಟ್ಟು ಸಣ್ಣ ಉರಿಯಲ್ಲಿ ಕಾಯಿಸಿ ಎಪ್ಪಾಕಬೇಕು. ಬೆಳಗ್ಗೆನೇ ನೀವು ಎಪ್ಪಾಕಿದ್ರೆ ರಾತ್ರಿಗೆ ಬರುತ್ತೆ, ರಾತ್ರಿ ಎಪ್ಪಾಕಿದ್ರೆ ಬೆಳಗ್ಗೆಗೆ ಬರುತ್ತೆ. ಒಂದು 2-3 ದಿನ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ದಿನ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಥರ ಮಾಡಿ ಪ್ರತಿದಿನ ಕೊಟ್ಟರು ತೊಂದರೆ ಇಲ್ಲ. ಮೊಸರು ಎಲ್ರಿಗೂ ಕೂಡ ಮುಖ್ಯವಾಗಿರುವಂಥದ್ದು. ವಿಟಮಿನ್ಸ್, ಕ್ಯಾಲ್ಸಿಯಮ್ಸ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳೇನಾದರೂ ಐಸ್ ಕ್ರೀಮ್ ಕೇಳಿದರೆ ಹೊರಗಡೆಯಿಂದ ತಂದು ಕೊಡಬೇಡಿ. ಇನ್ಮೇಲಿಂದ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ. ಐಸ್ ಕ್ರೀಮ್ಗಿಂತ ಏನು ಕಮ್ಮಿ ಇದೆ ಅಲ್ವಾ? ಚೆನ್ನಾಗೇ ಇರುತ್ತೆ. ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಇದು ಸಾಫ್ಟಾಗಿ ಆಗಿದೆ. ನೀವು ಹಾಗೆ ಡಬ್ಬಿಯಿಂದ ತೆಗೆದಾಗ ಗಟ್ಟಿಯಾಗಿರುತ್ತೆ. ಆದಷ್ಟು ನೀರು ಹಾಕಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ಇರುವಂಥ ಹಾಲು ಕಾಯಿಸಿ ಆಮೇಲೆ ಎಪ್ಪಾಕಿ. ಉಗುರು ಬೆಚ್ಚಗೆ ಆದ ನಂತರ ನೀವು ಎಪ್ಪಾಕಬೇಕಾಗತ್ತೆ. ಬಿಸಿ ಬಿಸಿ ಹಾಲಿಗೆಲ್ಲ ಎಪ್ಪಾಕಬೇಡಿ, ಮೊಸರು ಚೆನ್ನಾಗಿ ಬರಲ್ಲ. ಉಗುರು ಬೆಚ್ಚಗೆ ಆದಮೇಲೆ ನೀವು ಎಪ್ಪಾಕಬೇಕಾಗತ್ತೆ. ಆಮೇಲೆ ನಾನು ಒಂದೊಂದು ಬ್ಲೌಸ್ಗೆ ಎಷ್ಟು ಚಾರ್ಜ್ ಮಾಡ್ತೀನಿ ನೋಡಿ. ಒಂದು ಚಾರ್ಟ್ ಮಾಡಿಸ್ಬಿಟ್ಟಿದ್ದೆ, ಯಾಕಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋದು. ಒಬ್ಬೊಬ್ಬರು ಒಂದೊಂದು ಥರ ಬಂದುಬಿಟ್ಟು ಕೇಳೋದು, ಅವತ್ತು ಅಷ್ಟು ಅಂದಿದ್ರಿ, ಇವತ್ತು ಇಷ್ಟು ಅಂದಿದ್ರಿ, ಹಾಗೆ ಹೀಗೆ ಕನ್ಫ್ಯೂಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಚಾರ್ಟ್ ಮಾಡಿ ಅಲ್ಲಿ ನಾನು ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೆ ಟೈಲರಿಂಗ್ ಶಾಪಲ್ಲಿ. ಆಮೇಲೆ ನಾನು ಆಲ್ಟ್ರೇಷನ್ ಕೂಡ ಮಾಡ್ತಾ ಇರಲಿಲ್ಲ. 2022ರಿಂದ ಇದೇ ಪ್ರೈಸ್ ಇದೆ. ಇದಕ್ಕಿಂತ ಮುಂಚೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊತಾ ಇದ್ದೆ, 50 ರೂಪೀಸ್ ಕಮ್ಮಿ ತೊಗೊತಾ ಇದ್ದೆ. ಇವತ್ತು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಇದು. ಬ್ಯಾಕ್ ಸೈಡ್ ಬೋಟ್ ನೆಕ್ ಇದೆ. ಇದಕ್ಕೆ ಫುಲ್ ಶೋಲ್ಡರು ತೊಗೋಬೇಕಾಗುತ್ತೆ ನಾವು, ಯಾಕಂದರೆ ಒಂದು ಹುಕ್ ಹಾಕೋದು, ಜಸ್ಟ್ ಟೈಯಿಂಗ್ ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಹುಕ್ ಹಾಕೋದಕ್ಕೆ ಬಿಟ್ಟಿರುವಂಥದ್ದು. ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ, ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಇದು. ನೆಕ್ಸ್ಟು ಇದಾದಮೇಲೆ ಇನ್ನೊಂದು ಬ್ಲೌಸ್. ಇದಂತೂ ತುಂಬ ರಿಸ್ಕು ಬ್ಲೌಸ್. ಇದು ಕಟ್ ವರ್ಕ್ ಡಿಸೈನ್ ಬ್ಲೌಸ್ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಈ ರೀತಿ ಸ್ಟಿಚ್ ಹಾಕೋಬೇಕು ಮೊದಲಿಗೆ. ಅದು ಯಾವ್ಯಾವ ಥರ ಡಿಸೈನ್ ಬಂದಿದೆ ನೋಡಿ, ಆ ಥರ ಎಲ್ಲ ಸ್ಟಿಚ್ ಹಾಕೋಬೇಕು ಮೊದಲಿಗೆ. ಆಮೇಲೆ ಟರ್ನ್ ಮಾಡಬೇಕು ಕಟ್ಟಿಂಗ್ ಮಾಡಿಕೊಂಡು. ಕಟ್ಟಿಂಗ್ ಕೂಡ ಸೇಮ್ ಅದೇ ಥರ ಮಾಡಬೇಕಾಗತ್ತೆ ನಾವು. ತುಂಬ ಟೈಮ್ ತೊಗೊಳುತ್ತೆ. ತುಂಬ ಹುಷಾರಾಗಿ, ಕೇರ್ಫುಲ್ಲಾಗಿ ಈ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಇವತ್ತು ಸ್ಟಿಚ್ ಮಾಡಿರುವಂಥ ಬ್ಲೌಸು ಇದೆರಡು. ಬೆಳಗ್ಗೆ ಒಂದು ವೆಲ್ವೆಟ್ದು ಬ್ಲಾಕು ನಾನು ಸ್ಟಿಚ್ ಮಾಡಿದ್ನಲ್ವ, ಅದು. ಒಟ್ಟಿನಲ್ಲಿ 3 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿದ್ದೀನಿ. ಆಮೇಲೆ ಟರ್ನ್ ಮಾಡಬೇಕಾದ್ರೆ ಅಲ್ಲಲ್ಲಿ ಕರ್ವ್ ಎಲ್ಲಿ ಬಂದಿದೆ ಅಲ್ಲೆಲ್ಲ ಟ್ರಿಮ್ ಮಾಡ್ಕೊತೀವಿ ಅಲ್ವಾ, ಆ ಥರ ಮಾಡ್ಕೋಬೇಕು. ಈಗ ನೋಡಿ ಟರ್ನಿಂಗ್ ಮಾಡಿ ತೋರಿಸ್ತೀನಿ.
ಟರ್ನಿಂಗ್ ಮಾಡಿ ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ. ಮೂರು ಬ್ಲೌಸ್ ಸ್ಟಿಚ್ ಮಾಡಿದೆ. ಪೀಸ್ ಆಫ್ ಮೈಂಡ್ ಹೇಗಿರುತ್ತೋ ಆ ರೀತಿ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ಲೀವ್ಗೂ ಸೇಮ್ ಕಟ್ ವರ್ಕ್ ಬಂದಿದೆ. ಇದನ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡೋದಂತ ನಾನು ಒಂದು ಸ್ಲೀವ್ಗೆ ಸ್ಟಿಚ್ ಮಾಡಿದ್ದು ತೋರಿಸ್ತೀನಿ. ಆಮೇಲೆ ಇನ್ನೊಂದು ಸ್ಲೀವ್ಗೆ ಟರ್ನಿಂಗ್ ಮಾಡಿದ್ದನ್ನು ತೋರಿಸ್ತೀನಿ. ಈಗ ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ. ವರ್ಕ್ ಹೇಗೆ ಬಂದಿದೆಯೋ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟು ಟರ್ನಿಂಗ್ ಮಾಡಿರುವಂಥ ಒಂದು ಸ್ಲೀವನ್ನು, ರೆಡಿಯಾಗಿರುವಂಥ ಒಂದು ಸ್ಲೀವನ್ನು ತೋರಿಸ್ತೀನಿ ನೋಡಿ. ಇದು ರೆಡಿಯಾಗಿದೆ. ಮೊದಲು ನನಗೆ ಗೊತ್ತಿರಲಿಲ್ಲ ಈ ಡಿಸೈನ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಆಮೇಲೆ ನೋಡಿದೆ. ಆಮೇಲೆ ವರ್ಕ್ ಮಾಡಿದವ್ರನ್ನ ಕೂಡ ಕಾಲ್ ಮಾಡಿ ಕೇಳಿದೆ, ಇದೇ ರೀತಿ ಸ್ಟಿಚ್ ಮಾಡಿ ಒಂದು ಫೋಟೋ ಕಳಿಸಿದ್ರು ಅವರು. ಅದೇ ರೀತಿ ಸ್ಟಿಚ್ ಮಾಡಿದೆ. ಯಾಕಂದರೆ ಇದು ಸೆಕೆಂಡ್ ಟೈಮ್ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಬ್ಲೌಸು. ಮೊದಲು ಹಾಗೆ ರೌಂಡು ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೆ, ನನಗೆ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಇದು ಎರಡನೇ ಬ್ಲೌಸು. ಅವರು ಹೇಳಿದರು ಆಮೇಲೆ ಈ ರೀತಿ ಸ್ಟಿಚ್ ಮಾಡಬೇಕಂತ. ನೆಕ್ಸ್ಟು ಇವಾಗ ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಇದು ಒಂಥರ. ನನಗಂತೂ ತುಂಬ ಇಷ್ಟ ಪಾಪ್ಕಾರ್ನ್. 10 ರೂಪಾಯಿ ಇದು ಪ್ಯಾಕೆಟ್ ಅಷ್ಟೇ. ನನ್ನ ಮಗನಿಗೂ ತುಂಬ ಇಷ್ಟ. ಇದು ನನಗೆ ಮೊದಲು ಗೊತ್ತೇ ಇರಲಿಲ್ಲ. ನಮ್ಮ ತಮ್ಮ ತೊಗೊಂಬರ್ತಾಯಿತ್ತು. ಅವಾಗ ನಮ್ಮ ಮನೇಲಿತ್ತು ಸ್ವಲ್ಪ ದಿನ, ಮದುವೆಗೆ ಮುಂಚೆ. ಆವಾಗ ಅವನಿಗೂ ತುಂಬ ಇಷ್ಟ ಇದು. ಅವನು ಹೇಳ್ಕೊಟ್ಟಿದ್ದಕ್ಕೆ ಇದು ಈ ಥರದ್ದು ಕೂಡ ಇದೆ ಅಂತ ನಮ್ಗೆ ಗೊತ್ತಾಗಿದ್ದಿಲ್ಲ, ಅಂದರೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಟಿ ವಿಲೆಲ್ಲ ತೋರಿಸ್ತಾರೆ ನೋಡಿ. ಇವಾಗ ಮೊದಲೆಲ್ಲ ಅಡ್ವರ್ಟೈಸ್ ಇರ್ತಾ ಇರಲಿಲ್ಲ, ಇತ್ತೀಚೆಗಂತೂ ತುಂಬ ಬರುತ್ತೆ ಇದ್ರ ಬಗ್ಗೆ. ನೋಡಿ, ಡೈರೆಕ್ಟಾಗಿ ಕುಕ್ಕರಿಗೆ ಹಾಕಬೇಕು. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಬರುತ್ತೆ. ಇದು ಬಟರ್ ಫ್ಲೇವರು. ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆ ಟೈಮಲ್ಲಿ ಕುಕ್ಕರ್ ಲಿಡ್ ಹಾಕಬೇಕು. ಅಂದರೆ ವಿಸಿಲ್ ಇರಬಾರ್ದು, ಗ್ಯಾಸ್ ಕಟ್ ಕೂಡ ಇರಬಾರ್ದು. ಆವಾಗವಾಗ ಈ ರೀತಿ ತಿರುಗಿಸ್ಬೇಕು. ಒಂದು ಸೌಂಡ್ ಬರುತ್ತೆ. ಆ ಸೌಂಡು ಸ್ಟಾಪ್ ಆದ ಕೂಡಲೇ ಪಾಪ್ಕಾರ್ನ್ ಎಲ್ಲ ರೆಡಿಯಾಗಿದೆ ಅಂತ ಅರ್ಥ. ಈಗ ಸೌಂಡ್ ಸ್ಟಾಪ್ ಆಯಿತು, ಪಾಪ್ಕಾರ್ನ್ ಕೂಡ ರೆಡಿಯಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಜಾಸ್ತಿ ಹೊತ್ತೆಲ್ಲ ಬಿಡೋಕ್ಕೆ ಹೋಗ್ಬಾರ್ದು, ಸಿದೋದಂಗೆ ಆಗುತ್ತೆ ನೋಡಿ. ತಕ್ಷಣವೇ ನಾವು ಆಫ್ ಮಾಡಿಬಿಡಬೇಕು ಗ್ಯಾಸ್ ಫ್ಲೇಮ್ನ. ಆ ಸೌಂಡು ಸ್ಟಾಪ್ ಆದ ಕೂಡಲೇ ಪಾಪ್ಕಾರ್ನ್ ಎಲ್ಲ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಇಬ್ಬರು ಆರಾಮಾಗಿ ತಿನ್ಬೋದು. ಇದಕ್ಕೆ ಈರುಳ್ಳಿ, ಟೊಮೊಟೊ, ಬೇರೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.